ಕಾಯಿಲೆ ಬಂದ್ರೆ ಜೀವನ ನರಕವಾದಂತೆ. ಇಷ್ಟವಾದದ್ದನ್ನ ತಿನ್ನುವ ಹಾಗಿಲ್ಲ, ದಿನವೂ ಮಾತ್ರೆಗಳನ್ನ ಸೇವಿಸಬೇಕು. ಅದಕ್ಕಾಗಿ ದುಡ್ಡು ಖರ್ಚು ಮಾಡಬೇಕು, ಒಂದೇ ಎರಡೇ. ಆದ್ರೂ ಈ ಕಾಯಿಲೆ ಗುಣಮುಖವಾಗೋದಿಲ್ಲ. ಆದ್ರೆ ಈ ಮನೆಮದ್ದುಗಳಿಂದ ಸಕ್ಕರೆ ಕಾಯಿಲೆ ನಿಯಂತ್ರಿಸಬಹುದು. ರಾಗಿ ಮುದ್ದೆ. ರಾಗಿಯು ಶುಗರ್ಗೆ ರಾಮಬಾಣವಾಗಿದೆ. ರಾಗಿಯನ್ನ ಮಿಲ್ಗೆ ಕೊಡುವಾಗ ಇದರ ಒಟ್ಟಿಗೆ ಮೆಂತೆಯನ್ನ ಮತ್ತು ಸೋಯಾಬೀನ್ಸ್ ಅನ್ನ ಜೊತೆಗೆ ಮಿಲ್ ಮಾಡಿದ್ರೆ ಶುಗರ್ ಲೆವೆಲ್ ಅನ್ನು ನಿಯಂತ್ರಣಕ್ಕೆ ತರಬಹುದು. ಕರಿಬೇವು. ಆಹಾರದಲ್ಲಿ ಪ್ರತಿದಿನವೂ ಕರಿಬೇವನ್ನ ಸೇವಿಸೋದ್ರಿಂದ ಮಧುಮೇಹ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು ಮತ್ತು ಇತರೆ ಕಾಯಿಲೆಗಳಿಗೂ ಸಹ 5 ಪರಿಹಾರಗಳಿವೆ. ಪ್ರತಿದಿನ ಎಲ್ಲರೂ ಕರಿಬೇವನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಲಕಾಯಿ ರಸ. ಹಾಗಲಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಜ್ಯೂಸ್ ತಯಾರಿಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆಯು ನಿಯಂತ್ರಣಕ್ಕೆ ಬರುತ್ತದೆ. ಇನ್ಸುಲಿನ್ ಪ್ರಮಾಣವು ಸಹ ಹೆಚ್ಚುತ್ತದೆ ಮತ್ತು ಈ ಜ್ಯೂಸ್ ಅನ್ನು ಸೋಸಿ ಕುಡಿಯೋದ್ರಿಂದ ಹಾಗಲಕಾಯಿ ಕಹಿ ಕಡಿಮೆ ಆಗುತ್ತದೆ ಮತ್ತು ಇದು ಇತರೆ ಚರ್ಮ ಸಂಬಂಧಿತ ಕಾಯಿಲೆಗಳಿಗೂ ರಾಮಬಾಣವಾಗುತ್ತೆ. ಮೆಂತೆಯ ನೀರು. 1 ಕಪ್ ನೀರಿನಲ್ಲಿ 1 ಚಮಚ ಮೆಂತೆ ಪುಡಿಯನ್ನು ಕಲಸಿ ಕುಡಿಯೋದ್ರಿಂದ ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬರುತ್ತದೆ. ಬೆಳಗ್ಗೆ ಇವೆಲ್ಲ, ಸಂಜೆ ಮತ್ತು ಈ ನೀರನ್ನು ಕುಡಿಬೇಕು. ಇದರಿಂದ ಅತಿಯಾದ ಸುಸ್ತು ಕೂಡ ನಿವಾರಣೆ ಆಗುತ್ತದೆ. ಯಾವುದಕ್ಕೂ ಈ ಮನೆಮದ್ದನ್ನ ಪ್ರಯತ್ನಿಸುವ ಮೊದಲು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಸಲಹೆ ಪಡೆಯುವುದು ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.